ಅದು ಯಾಕೆ ಹಾಗೆ ಆ ಮೂರು ನೀವಂತೂ ಹಿರಣ್ಯಾಕ್ಷ ಹಿರಣ್ಯಕಶಿಪು ಅಂತೆಲ್ಲ ಹೇಳಿದ್ರಿ, ಎಂಥದ್ದು ಸಂಗತಿ, ಅದೆಂಥ ಶಾಪ ಅದು ಅಂತ ಪ್ರಶ್ನೆ ಮಾಡ್ತಾನೆ ಯುಧಿಷ್ಠಿರ. ಆವಾಗ ಆ ಮೂರು ಜನ್ಮದ ಹಿನ್ನೆಲೆಯನ್ನು ಹೇಳ್ತಾರೆ. ಮೊನ್ನೆ ನಾವು ಹೇಳಿದ್ದೇವೆ ಅದನ್ನು, ಮತ್ತೆ ಹೀಗೆ ಸ್ಪರ್ಶ ಮಾಡ್ತಾ ಹೋಗ್ತೇವೆ. ಬ್ರಹ್ಮನ ಮಾನಸಪುತ್ರರು ಈ 4 ಕುಮಾರರು, ಸನಕ ಸನಂದನ ಸನತ್ ಸುಜಾತ ಸನತ್ ಕುಮಾರರು. ಆತ್ಮಜ್ಞಾನಿಗಳು, ಆತ್ಮಾರಾಮಾಶ್ಚ ಮುನಯ, ಆತ್ಮಾರಾಮರಾದರೂ ಕೂಡ ಅಲ್ಲಿಗೆ ಹೋಗಬೇಕು ಅವರಿಗೆ, ವೈಕುಂಠ ಲೋಕಕ್ಕೆ. ಅದಷ್ಟು ಸೆಳೆತ, ಏಕೆ ಆ ಸೆಳೆತ ಅಂತ ಗೊತ್ತಿಲ್ಲಪ್ಪ. ನೋಡಿ ನಿಮಗೆಲ್ಲ ಎಷ್ಟು ಸೆಳೆತ ನೋಡಿ, ವಿಪರೀತವಾದ ಸೆಳೆತ ಉಂಟು ಇಲ್ಲಿ ಕೂತವರಿಗೆ. ಅವನ ಹೊಳೆತ ಅದು, ಅವನ ಹೊಳೆತ ನಮ್ಮನ್ನು ಸೆಳೆತ ಮಾಡ್ತದೆ. ಹಾಗಾಗಿ ನಾವಿಲ್ಲಿಗೆ ಬಂದಿದ್ದೇವೆ. ಅಂತಹ ಒಂದು ಸೆಳೆತ ವೈಕುಂಠ ಅಧಿಪತಿ ಭಗವಂತ ವಾಸುದೇವ. ಹಾಗಾಗಿ ಆತ್ಮಾರಾಮರಾದರೂ ಯಾವುದೇ ಆರ್ತತೆಯೋ ಜಿಜ್ಞಾಸು ವಿಚಾರವೋ ಯಾವುದೂ ಇಲ್ಲ. ಆದರೂ ಕೂಡ ಅವರನ್ನು ಅಲ್ಲಿಗೆ ಸೆಳೀತದೆ. ನಿತ್ಯ ಹೋಗುವವರು ಮಾರಾಯರು ವೈಕುಂಠ ಲೋಕಕ್ಕೆ. ಅವರು ಇದ್ರೆ ಕೇಳ್ಬೋದಿತ್ತು, ಒಂದು ಸಲ ನಮಗೆ ಇಲ್ಲಿ ಕೂತವರಿಗೆ ದಾರಿ ತೋರಿಸಬೇಕು. ನಾವು ಪುರುಸೊತ್ತಿರುವಾಗಲ್ಲ, ಈ ವಾರದ ರಜೆಯಲ್ಲಿ ಅಂತೇ ಹೀಗೆಲ್ಲ ಮಾರ್ಕೆಟಿಂಗಲ್ಲಿ ಇಲ್ಲಿಂತ ಸೂಪರ್ ಬಜಾರ್ಗಳಿಗೆ ಹೋಗುವುದಕ್ಕೆ ಒಂದು ಸಲ ಹೀಗೆ ಆದಿತ್ಯವಾರ ಹೋಗಿ ಬರುವುದಪ್ಪ. ಸೋಮವಾರ ಡ್ಯೂಟಿಗೆ ಆಗುವಾಗ ಹಾಜರಾಗ್ಬೋದು, ಏನು ತೊಂದರೆ ಇಲ್ಲ. ಹೀಗೆ ಬರೋದು, ವೈಕುಂಠ ಲೋಕಕ್ಕೆ ಹೋಗಿ ಬರುವುದು. ಹಾಗೆ ಹೋಗಿ ಬರ್ತಾ ಇರುವಂತಹ ಸನಕಾದಿಗಳು ಈ ದಿವಸವೂ ಹೋದರು. ಚರಂತೋ ಭುವನತ್ರಯಂ, ಹೀಗೆ 3 ಲೋಕಗಳನ್ನು ಸುತ್ತಿ ಕೊನೆಗೆ ಅಲ್ಲಿ ಹೋಗಿ ಒಂದು ವಿಸಿಟ್ ಕೊಟ್ಟು ಬರುವುದು, ಅವನನ್ನು ನೋಡ್ಕೊಂಡು ಬರುವುದು. ಅವನನ್ನು ಅಷ್ಟು ಪ್ರೀತಿ ಅವನ ಮೇಲೆ. ಹಾಗೆ ಅತ್ಯಂತ ಬಾಲಕರಾಗೆ ಕಾಣ್ತಾ ಇದ್ರು ಅವರು. ಕುಮಾರರು ಅಂತ ಅವರಿಗೆ ಹೆಸರು, ಕುಮಾರರು ಅಂತ ಕರೆಯುವುದು. ನೋಡುವಾಗಲೇ ಕುಮಾರರಾಗಿ ಕಾಣುವುದು. ಏನು ಒಂದು ಪಂಚಷಡ್ಢಾಯನಾರ್ಭಾಭಾಹ, ಏನು 5-6 ವರ್ಷದ ಬಾಲಕರಂತೆ ಕಾಣ್ತಾ ಇದ್ರು ಬ್ರಹ್ಮನ ಮಾನಸಪುತ್ರ. ಆ 5-6 ವರ್ಷದ ಬಾಲಕರಿಗೆ ಅಷ್ಟು ಪ್ರೀತಿ ದೇವರಲ್ಲಿ. ಅದು ಮತ್ತೊಂದು 12 ದಾಟಿದ ಮೇಲೆ ಇರುವುದಿಲ್ಲ ನೋಡಿ. ಹೌದಲ್ವ? ನೋಡಿ ನೀವು, ಈ ಸಣ್ಣ ಪ್ರಾಯದಲ್ಲಿ ಇದ್ದಂತಹ ಈ ಭಕ್ತಿ ದೊಡ್ಡದಾದಾಗೆ ನಮ್ಮನ್ನು ನೋಡಿ ಅದು ಬಿಟ್ಟು ಹೋಗ್ತದೆ. ಅಪ್ಪಮ್ಮನನ್ನು ನೋಡಿ ಅದು ಬಿಟ್ಟು ಹೋಗುದು ಅಂತ. ಯಾಕೆ? ಅಪ್ಪ ಜಪ ಮಾಡುವುದಿಲ್ಲ, ಅಮ್ಮ ದೇವರ ಕೋಣೆಗೆ ಹೋಗುವುದನ್ನೇ ಬಿಟ್ಟಿದ್ದಾಳೆ. ಇದನ್ನು ನೋಡಿ ನಾನು ಹೀಗೆ ಮಾಡಬೇಕು, ನಾನು ಸುಮ್ಮನೆ ಹೀಗೆ ಜಪ ಮಾಡುವುದು ಅಂತ ಹೇಳಿ ಅದು ಬಿಡ್ತದೆ. ಹೌದಲ್ವ ಅಂತ ಗಮನಿಸಿ. ಹೀಗೆ ಒಂದು ಸಲ ಒಂದು 12 ದಾಟಿದ ಕೂಡಲೇ 13ರಿಂದ ಶುರು ಆಗ್ತದೆ ಅಂಥದ್ದೆಲ್ಲ ವಿಪರೀತಗಳು. ಟೀನೇಜ್ ಅಲ್ವ, 13. ಈ 13ಇಂದ 19ವರೆಗೆ ನಾವು ಸ್ವಲ್ಪ ತುಂಬ ಜಾಗ್ರತೆ ಮಾಡಬೇಕು ಮಕ್ಕಳನ್ನು. ಅದು ಹೀಗೆ ಜಾರಲಿಕ್ಕೆ ಬಿಡಬಾರ್ದು. ಅಲ್ಲಿಗೊಂದು ಬೇಲಿ ಹಾಕಿ ಬಿಡಬೇಕು. ಯಾವ ಬೇಲಿ? ಒತ್ತಡದ ಬೇಲಿ ಅಲ್ಲ, ಅದು ಅಪಾಯ. ಹಾಗೆಂತ ಬೇಲಿ ಹಾಕುವಲ್ಲಿ ತಡ ಆಗಬಾರದು, ಒತ್ತಡವೂ ಆಗಬಾರದು. ಅತ್ಯಂತ ಪ್ರೀತಿಯಿಂದ ನಮ್ಮವರು ಅಂತ ಹೇಳುವ ಭಾವ ಆ ಮಕ್ಕಳಿಗೆ ಬರಬೇಕು. ಅದು ದೂರ ಆಗಿದೆ ಇವತ್ತು ಸಮಾಜದಲ್ಲಿ. ಈ 13ರಿಂದ 19 ಪ್ರಾಯದ ಮಕ್ಕಳಿಗೆ ಅಪ್ಪಮ್ಮ ನಮ್ಮವರು ಅಂತ ಹೇಳುವ ಭಾವ ದೂರ ಆದ ಸಮಯ ಇದು. ಈ ಕಾಲಘಟ್ಟ ಹಾಗುಂಟು ಸಾಮಾನ್ಯ ಲೋಕದಲ್ಲಿ ಇವತ್ತು. ನಮ್ಮವರು ಅಂತ ಹೇಳುವ ಆ ವಾತ್ಸಲ್ಯ ಅವರಿಗೆ ಮೂಡುವ ಹಾಗೆ ಮಾಡಬೇಕು. ಅದು 12ರವರೆಗೆ ಸರಿಯಾಗಿರ್ತದೆ. ಈ ನಿರಂತರವಾದ ಭಗವದ್ಭಕ್ತಿಯೆಲ್ಲ ಅಲ್ಲಿಯವರೆಗೆ ಇರ್ತದೆ. ಉಪನಯನ ಆದ ಮೇಲೆ ಮತ್ತೆ ಜಪ ಮಾಡಲಿಕ್ಕೆ ಇಲ್ಲ ಅಂತ. ಉಪನಯನ ಆಗುವಲ್ಲಿಯವರೆಗೆ ಜಪ ಮಾಡ್ತಾರೆ. ಕ್ರಮ ಉಂಟಾಗೆ. ಸಣ್ಣ ಮಕ್ಕಳು ಉಪನಯನ ಆಗುವಲ್ಲಿವರೆಗೆ ಜಪ ಮಾಡ್ತಾರೆ ಕೂತ್ಕೊಂಡು. ಅವ ಅಪ್ಪ ಜಪ ಮಾಡ್ತಾನಲ್ಲ, ಅದಕ್ಕೋಸ್ಕರ ಮತ್ತೆ ಇಂತಿಷ್ಟೇ ಜಪ ಮಾಡುವುದು ಅಂತ ಉಂಟು. ಈ ಸನಕಾದಿಗಳು ಪಂಚಷಡ್ಢಾಯನ, ಈ 5-6 ವರ್ಷದ ಬಾಲಕರಂತೆ ಕಾಣುತ್ತಾ ಇರುವಂತಹ ಸನಕಾದಿಗಳು ವೈಕುಂಠ ಲೋಕಕ್ಕೆ ಹೋಗ್ತಾರೆ. ಹೋಗಿ ಅಲ್ಲಿ ಪ್ರವೇಶ ಮಾಡಿದ ಕಾಲ ತಡೆ ಹಿಡಿದರು. ದ್ವಾರಪಾಲಕರು ಜಯ ವಿಜಯರು ತಡೆ ಹಿಡಿದ ಕೂಡಲೇ
ಇವರು ಸಿಟ್ಟಿಗೆದ್ರು. ಅಶಪನ್ ಅದು ಮೈಯಲ್ಲಿ ಬಟ್ಟೆ ಇರಲಿಲ್ಲ, ಮೈಯಲ್ಲಿ ಬಟ್ಟೆ ಇರಲಿಲ್ಲ. ಅದು ಕೆಲವು ನೋಡಿ ಇವತ್ತು ಕೂಡ ನಮ್ಮಂತಹ ಪಂಚೆ ಹುಟ್ಟವರೆಲ್ಲ ಈ ಮಾಲುಗಳಿಗೆ ಹೋದರೆ ಒಳಗೆ ಬಿಟ್ಟಾರ, ಹೇಳಲಿಕ್ಕಿಲ್ಲ. ಇದು ಯಾವುದೋ ಬೇರೆ ಕಡೆಯಿಂದ ದಾರಿ ತಪ್ಪಿ ಬಂದದ್ದು ಅಂತ. ಅಲ್ಲಿಗೆ ಹೋಗ್ಲಿಕ್ಕೆ ಒಂದು ಯೂನಿಫಾರ್ಮ್ ಉಂಟು. ಅಲ್ಲಿಗೆ ಬೇಕಾದ ಯೂನಿಫಾರ್ಮು, ಅರ್ಧವ ಮುಕ್ಕಾಲು ಅದೆಲ್ಲ ಯೂನಿಫಾರ್ಮ್ ಅದು ನೋಡಿ. ಹೌದಲ್ವಾ ಅಂತ ಇವತ್ತು ನೀವು ಆ ಮಾಲುಗಳಲ್ಲಿ ಇರುವವರೆಲ್ಲ ಎಲ್ಲ ಅರ್ಧ ಮುಕ್ಕಾಲುಗಳೇ, ಪೂರ್ತಿ ಯಾವುದೂ ಇಲ್ಲ ಅಲ್ಲಿ. ಅದು ಅರ್ಧ ಮುಕ್ಕಾಲು ಯಾವುದು? ಈ 13ರಿಂದ 19 ಒಳಗಿದ್ದೇ ಇರುವುದು. ಹೌದಲ್ವ ನೋಡಿ ಹೋಗಿ. ಅದಕ್ಕೆ ಹೇಳಿದ್ದು ನಾನು, ಈ 13ರಿಂದ 19 ಎಲ್ಲವೂ ಕೂಡ ಅರ್ಧ ಮುಕ್ಕಾಲೇ, ಇಡೀ ಯಾವುದೂ ಇಲ್ಲ. ಅದು ಸಮಸ್ಯೆಯಲ್ಲಿ ಅಂತ ಕೇಳಿದರೆ ನಾವು ಕೊಡುವಂತಹ ಶಿಕ್ಷಣದಲ್ಲಿ ತಪ್ಪಿದ ಕಾರಣ. ಅಧಿಶೀಲ ಶಿಕ್ಷಣದ ಕೊರತೆ. ಅಧಿಶೀಲ ಶಿಕ್ಷಣ ಅಂತ ಒಂದು ಉಂಟಮ್ಮ, ಅದು ಅಮ್ಮಂದಿರ ಕರ್ತವ್ಯ. ಅದಲ್ಲಿ ಅಮ್ಮಂದಿರು ತಪ್ಪಿದ್ದಾರೆ ಸಾಮಾನ್ಯತಃ ಈಗಿನ ಕಾಲದಲ್ಲಿ. ಅಧಿಶೀಲ ಶಿಕ್ಷಣ, ಆ ಮಗುವಿನ ಶೀಲ ವಿಕಾಸ ಆಗುವುದಕ್ಕೆ ಕೊಡಬೇಕಾದಂತಹ ಕರ್ತವ್ಯತ್ವೇನ ಅಮ್ಮಂದಿರು ಮಾಡಲೇಬೇಕಾದಂತಹ ಶಿಕ್ಷಣ, ಕೊಡಲೇಬೇಕಾದ ಶಿಕ್ಷಣ ಎಲ್ಲಿ ಉಂಟು ಇವತ್ತು? ಅಮ್ಮಂದಿರಿಗೆ ಗೊತ್ತಿಲ್ಲ. ರಾಮಾಯಣ ಮಹಾಭಾರತ ಸುಮ್ಮನೆ ಈಗ ಧಾರಾವಾಹಿ ನೋಡಿ ಅದರಲ್ಲಿ ಏನೋ ಒಂದು ವಿಚಿತ್ರವಾಗಿ ಅಶ್ಲೀಲವಾಗಿ ಸೀತೆಯನ್ನೆಲ್ಲ ಬಿಂಬಿಸ್ತಾರೆ. ಅದನ್ನು ನೋಡಿ ಅದುವೇ ದೊಡ್ಡ ರಾಮಾಯಣ. ಕೊನೆಗೆ ಇವರ ಮನೆಯಲ್ಲಿ ದೊಡ್ಡ ರಾಮಾಯಣ ಆಗ್ತದೆ. ಯಾಕೆ ಧ್ರುವ ಅಷ್ಟು ಎತ್ತರಕ್ಕೆ ಏರಿದ? ಆಲೋಚನೆ ಮಾಡಿ ನೀವು. ಹೇಳುವಾಗ ಹಾಸ್ಯ ರೂಪದಲ್ಲಿರ್ಬೋದು. ನಚಿಕೇತ ಯಾಕೆ ಅಷ್ಟು ಎತ್ತರಕ್ಕೆ ಏರಿದ? ಒಬ್ಬ ಭರತ ಯಾಕೆ ಅಷ್ಟು ಎತ್ತರದಲ್ಲಿ ಇವತ್ತು ಪೂಜ್ಯನಾಗಿದ್ದಾನೆ? ಒಬ್ಬ ರಾಮ ಯಾಕೆ ಅಷ್ಟು ಎತ್ತರದಲ್ಲಿ ಕಾಣ್ತಾನೆ ಇವತ್ತು? ಎಲ್ಲದಕ್ಕೂ ಸಕಾರಣ ಉಂಟು. ಹಿಂದೆ ಅಮ್ಮಂದಿರ ದೊಡ್ಡ ಯತ್ನ, ಶ್ರಮ. ಮೈಯಲ್ಲಿ ಬಟ್ಟೆ ಇರಲಿಲ್ಲ. ಅದನ್ನು ಕಂಡಾಗ ಈ ದ್ವಾರಪಾಲಕರಿಗೆ ಏನೋ ಒಂದು ಇವರು ಎಲ್ಲಿಗೆ ಸುಮ್ಮನೆ ಇವರು ಒಳಗೆ ಬಿಡಬಾರದು ಇವರನ್ನು ಅಂತ ಹೇಳಿಕೊಂಡು ದಂಡ ಹಿಡಿದ್ರು. ಶಿಶೂನ್ಮತ್ವ ಪ್ರತಿಷೇಧ ಮಾಡಿ. ಮೈಯಲ್ಲಿ ಬಟ್ಟೆ ಇಲ್ಲದ್ದು ಏನು ಅಂತ ಕೇಳಿದರೆ ಬಾಹ್ಯವಾದ ಯಾವ ಭಾವವೂ ಇಲ್ಲ ಅನ್ನೋದಕ್ಕೆ ಇರುವಂತಹ ಒಂದು ಸೂಚಕ ಅದು. ಬಾಹ್ಯವಾದ ಯಾವ ಭಾವವೂ ಇಲ್ಲದೆ ಎಲ್ಲ ಭಾವವೂ ತೊಲಗಲ್ಪಟ್ಟು ಒಳಗಿನ ಭಾವ ಅತ್ಯಂತ ಶುದ್ಧವಾಗಿ ಗೋಚರಕ್ಕೆ ಬಂದಿದೆ. ಅಂಥವರಿಗೆ ಈಗ ನಿನ್ನೆಯ ಭರತೋಪಾಖ್ಯಾನದಲ್ಲಿ ಭರತ ಜಡಭರತ ಇದ್ದ ಹಾಗೆ, ನೋಡಲಿಕ್ಕೆ ಹೊರಗಡೆ ಜಡರ ಹಾಗೆ ಕಾಣೋದು, ನೋಡಲಿಕ್ಕೆ ಹೊರಗಡೆ ಶಿಶುಗಳ ಹಾಗೆ ಕಾಣೋದು, ನೋಡಲಿಕ್ಕೆ ಹೊರಗಡೆ ಯಾವ ಬಟ್ಟೆಯೂ ಕೂಡ ಒಂದು ತುಂಡು ಬಟ್ಟೆಯೂ ಕೂಡ ಇಲ್ಲದ ಹಾಗೆ ಕಾಣೋದು. ಆದರೆ ಬಟ್ಟೆ ಹಾಕ್ಕೊಳ್ಳುವವರಿಗಿಂತ ಉಚ್ಚ ಸ್ಥಿತಿಯಲ್ಲಿ ಇರ್ತಾರೆ ಅವರು. ಆದರೆ ಜಯ ವಿಜಯರಿಗೆ ಅದು ಗೊತ್ತಾಗಲಿಲ್ಲ. ಅದು ಯಾಕೆ ಗೊತ್ತಾಗಲಿಲ್ಲ ಅಂತ ಗೊತ್ತಿಲ್ಲ. ಅಂತೂ ಏನೋ ಒಂದು ಮಹತ್ತಮವಾದಂತಹ ಸಂಕಲ್ಪ ಉಂಟು. ಆ ಜಯ ವಿಜಯರು ಪ್ರತಿಷೇಧ ಮಾಡಿದ ಕಾಲಕ್ಕೆ ಶಾಪ ಕೊಡ್ತಾರೆ. ವೈಕುಂಠ ಲೋಕದಲ್ಲಿ ವಿಷ್ಣುವಿನ ನಿತ್ಯ ಸ್ಥಾನದಲ್ಲಿ ಸನ್ನಿಧಿ ಇರುವಲ್ಲಿ ನಿಮ್ಮಂಥವರು ಇರಕೂಡದು. ಹಾಗಾಗಿ ಪಾಪಿಷ್ಠ ಮಾಸುರೀಂ ಯೋನಿಂ ಬಾಲಿಶವು ಯಾತಂ ಆಶ್ವತಃ, ಪಾಪಿಷ್ಠವಾದಂತಹ ಯೋನಿಗಳಲ್ಲಿ ಹೋಗಿ ಹುಟ್ಟಿ ನೀವು ನಡೀರಿ ಇಲ್ಲಿಂದ ಅಂತ ಶಾಪದಿಂದ ಪತಿತರಾದರು. ಪತಿತರಾಗಿ ಹಾಗೆ ಬಂದು ದಿತಿಗರ್ಭವನ್ನು ಸೇರಿ ಅಲ್ಲಿ ಹಿರಣ್ಯಾಕ್ಷನಾಗಿ ಒಬ್ಬ ಹುಟ್ಟಿದ. ಅವನನ್ನು ಭಗವಂತ ವರಾಹಾವತಾರಿಯಾಗಿ ಬಂದು ವಧಿಸಿದ. ಆಮೇಲೆ ಇನ್ನೀಗ ಇವತ್ತಿನ ಪ್ರವಚನ ಪ್ರಾರಂಭ. ಇನ್ನೊಂದು ಆ ಶಕ್ತಿ ಏನಾಯಿತು? ಹಿರಣ್ಯಕಶಿಪುವಾಗಿ ಹುಟ್ಟು. ಅದಲ್ಲಿ ಹಿರಣ್ಯಾಕ್ಷ ಹಿರಣ್ಯಕಶಿಪು 1ನೇ ಜನ್ಮ. ಮಹಾವಿಷ್ಣು ಸಮಾಧಾನ ಮಾಡಿದ, ತಲೆಬಿಸಿ ಮಾಡಬೇಡಿ, 3 ಜನ್ಮದಲ್ಲಿ ನೀವು ಪುನಃ ಬನ್ನಿ, ಅತ್ಯಂತ ಶುದ್ಧರಾಗಿ ನನ್ನನ್ನೇ ನಿರಂತರವಾಗಿ ದ್ವೇಷ ಮಾಡ್ತಾ ಬನ್ನಿ. ಯಾಕೆ ನೀವಿಲ್ಲಿರಬೇಕು, ಹಾಗೆಂತ ಲೋಕಕ್ಕೆ ಸಂದೇಶ ಆಗಬೇಕು.
ಒಂದು ಪೂಜಾ ಸ್ಥಾನ ಅನ್ನುವಂಥದ್ದು, ಒಂದು ಪೂಜ್ಯ ಸ್ಥಾನ ಅನ್ನುವಂಥದ್ದು ಮತ್ಸರಾದಿಗಳಿಂದ ಕೂಡದು ಅಲ್ವಾ? ಯಾರೋ ಮೊನ್ನೆ ಅರ್ಚಕರು ಏನೋ ಒಂದು ಅಲ್ಲಿ ಮಂಗಳಾರತಿಯ ದುಡ್ಡಿಗೆ ಬೇಕಾಗಿ ಕಚ್ಚಾಡಿದ್ರಂತೆ. ಇದು ನಮ್ಮ ಎಲ್ಲಿಂದಲೋ ಬಂದ ಸಂಸ್ಕೃತಿ. ವೈಕುಂಠ ಸಂದೇಶ ಇದು ಸ್ವಾಮಿ. ಅಲ್ಲಿ ಅವರು ಶಾಪ ಕೊಡಲಿ ಬಿಡಲಿ, ನಾವು ಅದನ್ನು ನೋಡಲಿಲ್ಲ. ಇದರಿಂದ ಪಾಠ ಏನು? ಒಂದು ದೇವಸ್ಥಾನ ವೈಕುಂಠ, ದೇವಸ್ಥಾನದಲ್ಲಿ ಭಕ್ತರು ಹೇಗಿರಬೇಕು, ದೇವಸ್ಥಾನಕ್ಕೆ ಸಂಬಂಧಪಟ್ಟವರು ಹೇಗಿರಬೇಕು. ದೇವರಿಗಿಂತ ದೊಡ್ಡವರಾಗ ಕೂಡದು ತಾನೆ. ದೇವರಿಗಿಂತ ದೊಡ್ಡವರಾಗ ಕೂಡದು. ದೇವಸ್ಥಾನದಲ್ಲಿ ಎಲ್ಲರೂ ಸಮಾನ, ಯಾರಿಗೂ ಕೂಡ ಅಲ್ಲಿ ಉನ್ನತಿ ಅವನತಿ ಅಂತ ಸ್ಥಾನಭೇದ ಇಲ್ಲ. ದೇವಸ್ಥಾನ ಎಲ್ಲರೂ ದೇವರೇ, ಎಲ್ಲರೂ ಭಕ್ತರೇ ಎಲ್ಲರೂ ಕೂಡ. ಅವ ಎಂಥದ್ದೇ ದೊಡ್ಡ ರಾಜ್ಯದ ದೇಶದ ಮಂತ್ರಿ ಬರಲಿ, ಅಲ್ಲಿಗಾಗುವಾಗ ಭಕ್ತನಾಗಿಯೇ ಬರಬೇಕು, ತಲೆ ಬಗ್ಗಿಸಿಯೇ ಬರಬೇಕಲ್ವ. ಹಾಗಾದರೆ ಅಂಥದ್ದು ಆಗಲಿಲ್ಲ ಅಂತಾದರೆ ಅಲ್ಲಿ ಅಶುದ್ಧಿಯಾದಂತಹ ಸಂದರ್ಭ, ಅದು ಶುದ್ಧವಾಗಬೇಕು ಅಂತ ತಾತ್ಪರ್ಯ. ಆದ ಕಾರಣ ಇಂತಹ ಮಹಾತ್ಮರು ಲೋಕದಲ್ಲಿ ಅಲ್ಲಲ್ಲಿ ಸಂಚಾರ ಮಾಡ್ತಾ ಇರ್ತಾರೆ, ಅವರಿಂದ ದೇವಸ್ಥಾನ ಶುದ್ಧೀಕರಿಸಲ್ಪಡುತ್ತದೆ. ಇಂತಹ ಸಂದೇಶ ವಿಸ್ತಾರ ನೀವು ಮಾಡಿಕೊಳ್ಳಿ. ಸಣ್ಣ ಕ್ಯಾಪ್ಸೂಲ್ ಥರ ಕೊಟ್ಟಿದ್ದೇನೆ ನಾನು. ಇವರು ಶಪ್ತರಾದರು, ಜಯ ವಿಜಯರು ಬಿದ್ದರು, ಹಿರಣ್ಯಾಕ್ಷನಾಗಿ ಬಂದ ಒಬ್ಬ ಹೋದ, ಹಿರಣ್ಯಕಶಿಪುವಾಗಿ ಹುಟ್ಟಿದ. ಮುಂದಿನ ಎರಡನೇ ಜನ್ಮದಲ್ಲಿ ತ್ರೇತಾಯುಗದ ಅಂತ್ಯಕಾಲದಲ್ಲಿ ರಾವಣ ಕುಂಭಕರ್ಣರಾಗಿ ಹುಟ್ಟಿದರು, ರಾಘವನಾಗಿ ಬಂದ ಭಗವಂತ. ಈ ಮೂರನೇ ಜನ್ಮದಲ್ಲಿ ಈಗ ಇವರು ಶಿಶುಪಾಲದಂತವಕ್ತರಾಗಿ ಹುಟ್ಟಿದ್ದಾರೆ. ಕೃಷ್ಣ ಇದ್ದಾನೆ, ಅವನಿಗೇನು ಮಾಡಬೇಕು ಅಂತ ಅವನಿಗೆ ಗೊತ್ತು ಅಂತ. ಸರಿ, ಹೌದೌದು, ನೀವು ಆವತ್ತು ಆ ಹಿರಣ್ಯಾಕ್ಷನ ಸಂಗತಿ ಹೇಳಿ ಅದನ್ನು ಮತ್ತೆ ಅಲ್ಲಿಗೆ ನಿಲ್ಲಿಸಿದ್ರೆ ಅದು ಮುಂದೆ ಮತ್ತೆ ಎಂತ ಆಯಿತು ಅಂತ ಕೇಳಿದರು ಯುಧಿಷ್ಠಿರ. ಅದು ಹಿರಣ್ಯಾಕ್ಷ ಹೋದ ಅನಂತರದಲ್ಲಿ ಹಿರಣ್ಯಕಶಿಪುವಿಗೆ ಭಗವಂತನ ಮೇಲೆ ದ್ವೇಷ ಉಂಟಾಯಿತು. ನನ್ನ ತಮ್ಮನನ್ನು ಕೊಂದವ ಇವ. ದಿತಿದೇವಿಗೆ ತುಂಬ ದುಃಖ ಆಯಿತು, ದುಃಖಿಸ್ತಾಳೆ, ಮಗನನ್ನು ಕಳ್ಕೊಂಡನಲ್ಲ ಅಂತ. ಆವಾಗ ಎಲ್ಲರೂ ಕೂಡ ಹಿರಣ್ಯಕಶಿಪುವಿನ ಕಡೆಯವರಿಗೆಲ್ಲ ಆಜ್ಞೆ ಮಾಡಿದ, ನೀವೆಲ್ಲ ಇವತ್ತು ಹೋಗಬೇಕು. ಎಲ್ಲೆಲ್ಲಿ ಬ್ರಾಹ್ಮಣರು ಸಂಧ್ಯಾ ವಂದನೆ ಮಾಡ್ತಾರೆ, ಪೂಜೆ ಮಾಡ್ತಾರೆ, ಹೋಮ ಮಾಡ್ತಾರೆ, ವೇದಾಧ್ಯಯನ ಮಾಡ್ತಾರೆ, ಅಲ್ಲೆಲ್ಲ ಅವರನ್ನು ನಾಶ ಮಾಡಬೇಕು. ಅವರು ಒಬ್ಬನು ಕೂಡ ಒಂದು ಗಾಯತ್ರಿ ಮಾಡದ ಹಾಗೆ ಮಾಡಬೇಕು ವ್ಯವಸ್ಥೆ. ಎಲ್ಲಿ ಗೋವುಗಳಿದ್ದಾವೆ ಆ ಗೋವುಗಳನ್ನೆಲ್ಲ ನಾಶ ಮಾಡಬೇಕು. ಎಲ್ಲಿ ಧರ್ಮಾಚರಣೆ ನಡೀತಾ ಉಂಟು ಧರ್ಮಾಚರಣೆಯನ್ನು ನಾಶ ಮಾಡಬೇಕು. ಎಲ್ಲಿ ದೇವಸ್ಥಾನ ಉಂಟು ಅಲ್ಲಿ ದೇವಸ್ಥಾನವನ್ನು ನಾಶ ಮಾಡಬೇಕು. ನಡೀರಿ ಇಲ್ಲಿಂದ ಹೌದು. ಯಾಕೆ ಅಲ್ಲಿ ಯಾವುದರಲ್ಲಿ ಒಂದರಲ್ಲಿ ಹರಿ ಇರ್ತಾನಲ್ಲ, ಅವನನ್ನು ಕಟ್ಟಿ ಹಾಕ್ಬೋದು ಹಗ್ಗದಲ್ಲಿ. ಎಲ್ಲ ಹೋದ್ರು ಇವರು, ಹೋಗಿ ಇಡೀ ಊರಿಗೆ ಬೆಂಕಿ ಕೊಟ್ಟರು. ಹುಡುಕುವ ಕೆಲಸ ಇಲ್ಲ ಅಲ್ಲ, ಬೇಗ ಮುಗಿಸಿ ಕೆಲಸ. ಎಲ್ಲಿ ಕೊನೆಗೆ ಈ ದಿತಿದೇವಿಯನ್ನು ಸಮಾಧಾನ ಪಡಿಸ್ತಾನೆ ಹಿರಣ್ಯಕಶಿಪು. ಅದೆಲ್ಲ ಆಗ್ತದೆ ಅಮ್ಮ, ಹಾಗೆಲ್ಲ ಅದು ಎಲ್ಲವೂ ಯಾವುದು ಕೂಡ ಶಾಶ್ವತ ಅಲ್ಲ ಅಂತ ಉಪದೇಶ ಕೊಟ್ಟ ಈ ಮಗರಾಯ. ಅದು ಒಳ್ಳೆಯ ಮರಣ, ಅದು ಸುಖ ಮರಣ ಅಂತ ಸಮಾಧಾನ ಮಾಡಿಕೊಂಡು ಅಮ್ಮನಿಗೆ ಹೇಳಿದ. ತದನಂತರ ಇದ್ದಕ್ಕಿದ್ದಾಗೆ ಈ ಮಗನ ಉಪದೇಶ ಕೇಳಿ ದಿತಿದೇವಿಗೆ ದುಃಖ ಎಲ್ಲ ಹೋಯಿತು. ಕೂಡಲೇ ತತ್ವೇ ಅಧಾರಯತ್ ಮನಃ, ಮನಸ್ಸನ್ನು ಆ ಶುದ್ಧ ತತ್ವದಲ್ಲಿ ಧಾರಣೆ ಮಾಡಿಬಿಟ್ಲು. ಹೋದವನು ವಾಪಸ್ ಬರ್ತಾನೆ ಇಲ್ಲಲ್ಲ, ಅದಕ್ಕೆ ಸರಿ. ದ್ವೇಷದ ಮುಂದುವರಿದ ಭಾಗ, ನಿರಂತರವಾದ ತಪಸ್ಸು. ದಿನ ಹೋಯಿತು, ವಾರ ಹೋಯಿತು, ತಿಂಗಳು ಹೋಯಿತು, ವರ್ಷ ಹೋಯಿತು, ಹೀಗೆ ಸಾವಿರಾರು ವರ್ಷಗಳು ಕಳೆಯಿತು. ಅಷ್ಟೊತ್ತಿಗೆ ಇವ ತಪಸ್ಸು ಮಾಡಿ ನಿಲ್ಲುತ್ತಾ ತಪಸ್ಸು ಮಾಡಿದಂತಹ ಜಾಗದಲ್ಲಿ ಹುತ್ತ ಬೆಳೆಯಕ್ಕೆ ಪ್ರಾರಂಭ ಆಯಿತು.